Hello everyone, hope you all are doing good and welcome back to my another YouTube video. So ನಾನು ತುಂಬ ದಿವಸ ಆದಮೇಲೆ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ, ಇನ್ ದ ಸೆನ್ಸ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಐ ಆಮ್ ಸಾರಿ ಫಾರ್ ಇಟ್. ಆ್ಯಂಡ್ ಇದು ನಾನು ಟ್ರಿಪ್ ಮುಗಿಸ್ಕೊಂಡು ಡೈರೆಕ್ಟ್ ನಾನು ನಮ್ಮ ಆಂಟಿ ಚಿಕ್ಕಮ್ಮ ಅವ್ರ ಮನೆಗೆ ಹೋಗಿದ್ದೆ. ಸೊ ಇದು ಅವ್ರ ಮನೆ ಫಾರ್ಮ್ ಇಷ್ಟು ಚೆನ್ನಾಗಿದೆ, ಲೈಕ್ ತೋಟದಲ್ಲೇ ಮನೆ ಕಟ್ಕೊಂಡಿರೋ ಅಂಥದ್ದು. ತುಂಬ ಚೆನ್ನಾಗಿತ್ತು ಗ್ರೀನರಿಯಾಗಿ. ಆ್ಯಂಡ್ ಅವತ್ತು ಬೆಳಗ್ಗೆನೂ ಕೂಡ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರನೇ. ಆ್ಯಂಡ್ ದೆನ್ ಇವನು ಬಂದು ನಮ್ಮ ಚಿಕ್ಕಮ್ಮ ಮಗ ಹರ್ಷಿತ್. ಇವಾಗ ನಾನಿರೋದು ಬಂದು ಇಲ್ಲಿ ನಮ್ಮ ಚಿಕ್ಕಮ್ಮ ಅವ್ರ ಮನೇಲಿದ್ದೆ. ನಮ್ಮ ತಾತ ಅವ್ರ ಮನೆಗೆ ಇನ್ನೂ ಹೋಗಿರಲಿಲ್ಲ ಅವತ್ತು. ತುಂಬ ಟಯರ್ಡ್ ಆಗಿತ್ತು, ಅದಕ್ಕೋಸ್ಕರ ಅಲ್ಲೇ ರೆಸ್ಟ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇಲ್ಲಿ ನಮ್ಮ ಚಿಕ್ಕಮ್ಮ ಮುಂದೆ ನಡ್ಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಚಿಕ್ಕಮ್ಮ ಅಂದರೆ ನಮ್ಮಮ್ಮ ಅವ್ರ ತಂಗಿ. ಆ್ಯಂಡ್ ನಮ್ಮಮ್ಮನೂ ಕೂಡ ನಾನು ಹೋಗಿದ್ದ ದಿವಸನೇ ಬಂದರು. ಸೊ ಅದಕ್ಕೋಸ್ಕರನೇ ನಾವು ಅವತ್ತು ನೈಟ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಆರ್ಕೆಸ್ಟ್ರಾ ಎಲ್ಲ ನಡಿಬೇಕಾಗಿತ್ತು, ಏನಕ್ಕೆ ನಡೀತಾ ಇಲ್ಲ ಅಂದರೆ ಆದರೂ ಹಿಂದಿನ ದಿನ ಬಂದು ಏನೋ ದೊಡ್ಡ ಜಗಳ ಆಯಿತು, ಅದಕ್ಕೋಸ್ಕರನೇ ಸೊ ಈ ಈವೆಂಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ರು. ಆ್ಯಂಡ್ ಅಲ್ಲಿ ಜನ ಎಲ್ಲ ಸುಮ್ಮನೆ ಕೂತಿದ್ರು. ಅದೆಲ್ಲ ಆದಮೇಲೆ ನಾವು ಇವಾಗ ದೇವಸ್ಥಾನ ಒಳಗಡೆ ಹೋಗಬೇಕಾಗಿತ್ತು. ಸೊ ಇಲ್ಲಿ ಛಾಯನ ನೋಡ್ಬೋದು ನೀವು ಇಲ್ಲಿ. ಆ್ಯಂಡ್ ಇಲ್ಲಿ ಆರೆಂಜ್ ಶಾಲ್ ಹಾಕೊಂಡು ಹೋಗ್ತಾ ಇರೋದು ನಮ್ಮ ತಾತ. ಸೊ ಇಲ್ಲಿ ಛಾಯ ಬಂದು ನಮ್ಮ ತಾತನ ಕರ್ಕೊಂಬಂದ್ಲು. ಆ್ಯಂಡ್ ನಮ್ಮ ತಾತಗೆ ಮೋಸ್ಟ್ ಪ್ರಾಬಬ್ಲಿ ಇದೇ ಲಾಸ್ಟ್ ಜಾತ್ರೆ ಆಗಿತ್ತು. ಅಲ್ಲಿಗೆ 1 ವೀಕ್ ಅವ್ರು ಪಾಸ್ ಆದರು. ಸೊ ದಟ್ಸ್ ವೈ ಐ ಕುಡಂಟ್ ಪೋಸ್ಟ್ ಎನಿಥಿಂಗ್, ಏನೂ ಪೋಸ್ಟ್ ಮಾಡಿಲ್ಲ ಯೂಟ್ಯೂಬಲ್ಲಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಇಲ್ಲಿಂದ ದೇವ್ರು ಸ್ಟಾರ್ಟ್ ಆಗೋದು. ಆ್ಯಂಡ್ ಸೊ ಇಲ್ಲಿಂದ ದೇವ್ರುಗಳನ್ನೆಲ್ಲ ಎಂಟ್ರೆನ್ಸಲ್ಲಿ ತುಂಬ ಇಟ್ಟಿದ್ರು, ಲೈಕ್ ಬೇರೆ ಬೇರೆ ಹಳ್ಳಿಯಿಂದ ಬಂದಿರುವಂಥ ದೇವ್ರುಗಳನ್ನೆಲ್ಲ ಇಲ್ಲಿ ಇಟ್ಟಿದ್ರು. ಅದಾದಮೇಲೆ ಒಳಗಡೆ ಹೋದರೆ ದೇವ್ರಿಗೆ ಮದುವೆ ಮಾಡಿಸೋವಂಥ ಶಾಸ್ತ್ರ ಮಾಡ್ತಾಯಿದ್ರು. ಸೊ ಆ ಕ್ಲಿಪ್ಪಿಂಗ್ಸ್ ಎಲ್ಲ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಬಂದಿಲ್ಲ
ಇಲ್ಲಿ ದಾರಗಳಿದೆ, ಸೊ ಅದಕ್ಕೋಸ್ಕರ ಇಲ್ಲಿ ಒಂದೆರಡು ರಾಕೆಟ್ ಕಟ್ಟಿದ್ದಾರೆ. ಅದನ್ನ ಟ್ರೈ ಮಾಡ್ತಾ ಇದ್ದೀನಿ ಝೂಮ್ ಮಾಡಿ ತೋರ್ಸೋಕ್ಕೆ. ದೂರ ಇದ್ದೆ ನಾನು. ಸೊ ಇಷ್ಟು ಇವೆಂಟ್ಸ್ ನೆನ್ನೆ ನೈಟ್ ಮುಗೀತು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನಮ್ಮ ಚಿಕ್ಕಮ್ಮ ಮನೇಲೆ ಎಲ್ಲ ರೆಡಿ ಆಗಿಬಿಟ್ಟು ಮತ್ತೆ ಇಲ್ಲಿಗೆ ಬಂದೆ, ನಮ್ಮ ತಾತ ಅವ್ರ ಮನೇಲಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವರು ಮಜ್ಜಿಗೆ ಎಲ್ಲ ಕಡಿತಾ ಇದ್ದಾರೆ. ಇದು ಏನೋ ಡ್ರಿಲ್ಲಿಂಗ್ ಮಿಷಿನ್ನು ಏನೋ ಹೇಳ್ತಾರೆ, ಬಟ್ ಐ ಎಕ್ಸಾಕ್ಟ್ಲಿ ಡೋಂಟ್ ನೋ ಪ್ರಾಪರ್ಲಿ, ಅದಕ್ಕೆ ಸುಮ್ಮನೆ ಇದ್ದೀನಿ. ಆ್ಯಂಡ್ ಇದು ಇವಳು ಬಂದು ಇಲ್ಲಿ ವಂಶಿಕಾ. ಸೊ ಶಿ ವಾಸ್ ಸೋ ಕ್ಯೂಟ್. ಇನ್ನೂ ರೆಡಿ ಆಗಿರಲಿಲ್ಲ ಜಾತ್ರೆಗೆ ಹೋಗೋಕ್ಕೆ. ಆ್ಯಂಡ್ ಇವತ್ತು ಬೆಳಗ್ಗೆ ಬಂದು ತೇರಿತ್ತು. ಸೊ ಇವರು ನಮ್ಮ ಅತ್ತೆ, ಆ್ಯಂಡ್ ಇವ್ರು ಬಂದು ದೊಡ್ಡತ್ತೆ, ಇನ್ನೊಬ್ಬರು ಚಿಕ್ಕತ್ತೆ ಇದ್ದಾರೆ. ಆ್ಯಂಡ್ ಇವಳು ವಂಶಿಕಾ, ಇವ್ರ ಮೊಮ್ಮಗಳು ಆಗಿದ್ದಾಳೆ. ಆ್ಯಂಡ್ ಶಿ ವಾಸ್ ಸೋ ಕ್ಯೂಟ್ ಆ್ಯಂಡ್ ಅಡಾರಬಲ್ ಆಗಿದ್ಲು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮಜ್ಜಿಗೆ ಎಲ್ಲ ಆಗಿದೆ ಆಲ್ರೆಡಿ. ಆ್ಯಂಡ್ ಪಾನಕ ಪಲಾರ ಎಲ್ಲ ಮಾಡ್ತಾಯಿದ್ರು, ಏಕೆಂದರೆ ತೇರಲ್ಲಿ ತುಂಬ ಲೈಕ್ ತೇರು ಎಳಿಬೇಕಾದ್ರೆ ಆ ಟೈಮಲ್ಲಿ ಕೊಡ್ಬೋದು ಅಂತ ಇಲ್ಲಿ ಪಾನಕ ಮಾಡ್ತಾಯಿದ್ರು ಅನಿಸುತ್ತೆ. ಐ ಡೋಂಟ್ ನೋ, ಪಾನಕ ಅನಿಸುತ್ತೆ, ಪಾನಕನೇ ಮಾಡ್ತಾಯಿದ್ರು. ಬಾಯ್ಸ್ ಎಲ್ಲ ಸೇರ್ಕೊಂಡು ಇವಾಗ ಜಾತ್ರೆಗೆ ಪಾನಕ ಪಲಾರ ಮತ್ತೆ ಮಜ್ಜಿಗೆ ಎಲ್ಲ ಫುಲ್ ಭರ್ಜರಿಯಾಗಿ ಬಿಸಿ ಇದ್ದಾರೆ ನಮ್ಮ ಬಾಯ್ಸ್. ನೋಡಿ ಇವರೆಲ್ಲ ಮಜ್ಜಿಗೆ ರೆಡಿ ಮಾಡ್ತಾರೆ. ಇವರು ಮಜ್ಜಿಗೆ ಮಾಡ್ತವ್ರೆ, ಪಾನಕ ಮಾಡ್ತವ್ರೆ, ಇಲ್ಲೊಬ್ರು ಪಾನಕ ಮಾಡ್ತವ್ರೆ. ಇನ್ನು ಸ್ಟಾರ್ಟ್ ಆಗಿಲ್ಲ. ರೆಡಿ ಆಗಿದ್ದಾರೆ ಅಂತ ನೋಡ್ರಿ. ಏನು ಅಲ್ಲೇ ಬರ್ತಾ ಇದ್ದಾರೆ. ಸೊ ಛಾಯೆ ತೋರಿಸಿದ್ಲಲ್ಲ, ಅವ್ರು ನಮ್ಮ ತಾತ ಆಗಿದ್ದಾರೆ. ಆ್ಯಂಡ್ ಇವರು ನಮ್ಮ ದೊಡ್ಡತ್ತೆ ಆ್ಯಂಡ್ ಇವ್ರು ಚಿಕ್ಕತ್ತೆ, ಈ ಸೈಡ್ ಬ್ಲೂ ಸ್ಯಾರಿ. ಆ್ಯಂಡ್ ಇಲ್ಲಿ ನಾನು ನೋಡ್ಬೋದು, ನಾನು ಈ ಥರ ರೆಡಿ ಆಗಿದ್ದೆ ಅವತ್ತು ಹೊಸ ಔಟ್ಫಿಟ್ ಹಾಕ್ಕೊಂಡು. ಆ್ಯಂಡ್ ಛಾಯೆ ಹೇಳ್ತಾ ಇದ್ದಾಳೆ ವ್ಲಾಗಿಗೆ ಬರೋಕ್ಕೆ ಅವ್ರ ಅಮ್ಮ ಮತ್ತು ಅವ್ರ ದೊಡ್ಡಮ್ಮಗೆ. ಆ್ಯಂಡ್ ವಂಶಿಕಾ ನಾನೇ ನೋಡ್ತಾ ಇದ್ಲು. ಸೊ ಇವಳನ್ನ ಬಿಟ್ಟು ವೀಡಿಯೋ ಹೆಂಗೆ ಮಾಡೋದು ಅಂತ ನಾವು ಮಾತಾಡ್ಕೊತಾ ಇದ್ವಿ. ಹಳ್ಳಿಯಿಂದ ಹಳ್ಳಿಗೆ ತುಂಬ ದೂರ ಆಗುತ್ತೆ ಅಂತ ನಾವೇನು ಮಾಡಿದ್ವಿ ಅಂದರೆ, ನಾವು ಕಾರಲ್ಲಿ ಬಂದ್ವಿ. ಸೊ ಇವಾಗ ಇಷ್ಟು ಜನ ಕಾರಲ್ಲಿ ಬಂದ್ವಿ, ಒಂದು 5-6 ಜನ. ಅದಾದಮೇಲೆ ಮತ್ತೆ ಬಿಟ್ಟು ನಮ್ಮನ್ನ ಹೋದರು, ಮತ್ತು ಇನ್ನೊಂದ್ಸಲಿ ಕರ್ಕೊಂಬರೋಕ್ಕೆ. ಆ್ಯಂಡ್ ಇಲ್ಲಿ ತೇರು ಎಳಿತಾ ಇದ್ದಾರೆ, ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ, ಲೈಕ್ ದೇವರೆಲ್ಲ ಕುಣಿತಾ ಇದ್ವು. ಆ್ಯಂಡ್ ಇದು ನಡೆಯುವಂಥದ್ದು 16ರಿಂದ 20 ವರ್ಷದ ನಂತರ ನಡೆಯುತ್ತೆ ಜಾತ್ರೆ.
ಸೊ ನಾನು ಅಲ್ಲಿ ಮನೆ ಹತ್ರ ತೋರಿಸಿದ್ನಲ್ಲ ಮಜ್ಜಿಗೆ ಎಲ್ಲ ಮಾಡ್ತಾಯಿದ್ರು, ಇಲ್ಲೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅದನ್ನ. ಅದು ಫುಲ್ ಕ್ಲಿಪ್ ಹಿಡಿಯೋಕ್ಕಾಗಿಲ್ಲ. ಆ್ಯಂಡ್ ಇದು ಮೊನ್ನೆ ಈವೆಂಟಿನ ಫೋಟೋಸ್. ಸೊ ಎಲ್ಲರೂ ಟಯರ್ಡ್ ಆಗಿದ್ವಿ, ಅದಕ್ಕೋಸ್ಕರ ಬಂದು ಮನೇಲಿ ಒಂದು ಸ್ವಲ್ಪ ಹೊತ್ತು ಮಲಗಿ ಈವ್ನಿಂಗ್ ಆಗಿತ್ತು. ಆಮೇಲೆ ಎದ್ದು ಆಚೆ ಬಂದೆ. ಆವಾಗ ಹರ್ಷ ಇಲ್ಲಿ ಕೂತಿದ್ದ, ಅವನದು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಅವ್ನು ಇರುವೆಗೇನೋ ನೀರು ಹಾಕ್ತಾ ಇದ್ದಂತೆ. ಆ್ಯಂಡ್ ಈವ್ನಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಯು ಕ್ಯಾನ್ ಜಸ್ಟಿಫೈ ಇನ್ ಕ್ಯಾಮ್ರಾ. ಆ್ಯಂಡ್ ಇಲ್ಲಿ ಕರು ಇತ್ತು. ಇವ್ರ ಮನೇಲಿ ಎಲ್ಲ ಟೈಪ್ಸ್ ಆಫ್ ಡೊಮೆಸ್ಟಿಕ್ ಅನಿಮಲ್ಸ್ ನೀವು ನೋಡ್ಬೋದು, ಮೋಸ್ಟ್ ಆಫ್ ದ ಡೊಮೆಸ್ಟಿಕ್ ಅನಿಮಲ್ಸ್. ಓಕೆ ಫೈನ್, ಅದೆಲ್ಲ ಆದಮೇಲೆ ಇವ್ರ ಮನೇಲಿ ಒಂದು ಚಿಕ್ಕ ಕರು ಇತ್ತು. ಆ್ಯಂಡ್ ಇದಕ್ಕೆ ಇನ್ನೂ ಬಿಟ್ಟರೆ ಹಾಲೆಲ್ಲ ಖಾಲಿ ಮಾಡುತ್ತೆ ಅಂತ ತಾಯಿ ಇದರಿಂದ ಅದಕ್ಕೋಸ್ಕರನೇ ಇವನೇ ತಂದು ಕುಡಿಸ್ತಾ ಇದ್ದ ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡು. ಆಮೇಲೆ ಮತ್ತೆ ನಾವು ಅವತ್ತು ನೈಟ್ ಕೂಡ ಜಾತ್ರೆಗೆ ಹೋಗಿದ್ವಿ. ಆ್ಯಂಡ್ ಅವತ್ತು ನೈಟು ನಮ್ಮ ತಮ್ಮ ಮತ್ತು ಛಾಯಾ ಮತ್ತು ಇನ್ನೊಂದು ಕಸಿನ್ ದಿಲೀಪ ಎಲ್ಲರೂ ಕೂಡ ರಾಟೆ ಎಲ್ಲ ಹತ್ತಿದ್ವಿ. ಅದಾದಮೇಲೆ ಒಂದು ಸ್ವಲ್ಪ ಗೇಮ್ಸ್ ಎಲ್ಲ ಆಡಿದ್ವಿ. ಮತ್ತು ದೇವ್ರ ಪ್ರಸಾದ ತೊಗೊಂಡು ಮತ್ತೆ ಮನೆಗೆ ಬಂದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ತೇರನ್ನೆಲ್ಲ ನೋಡೋಕ್ಕೆ. ಆವತ್ತು ನೈಟ್ ತೇರಲ್ಲಿ ಮತ್ತೆ ದೇವ್ರು ಕೂರಿಸ್ತಾಯಿದ್ರು. ಆ್ಯಂಡ್ ತುಂಬ ಜನ ಕೂಡ ಇದ್ದರು. ಆಲ್ಮೋಸ್ಟ್ ಲೈಕ್ 1 o'clock ಆದರೂ ಕೂಡ ತುಂಬ ಜನ ಇದ್ದರು ಮಿಡ್ ನೈಟ್. ಆ್ಯಂಡ್ ಕ್ರೌಡೆಲ್ಲ ಕಮ್ಮಿ ಆದಮೇಲೆ ನೀವು ನೋಡ್ಬೋದು ಎಷ್ಟು ಕಸ ಇತ್ತು ಅಂತ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಡ್. ಆ್ಯಂಡ್ ಮತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಏಕೆಂದರೆ ಅಲ್ಲಿ ಒಂದು ಹೆಣ್ಣು ಬಂದು ಒಂದು ಚಿಕ್ಕ ನಾಗರಾವ್ ಮರಿನ ಹಿಡ್ಕೊಂಡು ಹೋಗ್ತಾ ಇತ್ತು. ಅದಕ್ಕೋಸ್ಕರನೇ ಅದ್ರ ಬಾಯಲ್ಲಿದೆ, ನೀವು ನೋಡ್ಬೋದು. ಅದನ್ನ ಕ್ಯಾಪ್ಚರ್ ಮಾಡಿದ್ದೀನಿ. ನಾನು ಸುಮ್ಮನೆ ಫೋನ್ ತೆಗ್ದಿದ್ದು, ಅದು ನೋಡಿದ್ರೆ ಈ ವಿಡಿಯೋ ಸಿಕ್ತು, ಅದಕ್ಕೋಸ್ಕರನೇ ಕ್ಯಾಪ್ಚರ್ ಮಾಡಿರೋ ಅಂಥದ್ದು. ಬೇಕು ಅಂತ ಶೂಟ್ ಮಾಡಿದ್ಲು. ಆ್ಯಂಡ್ ದೆನ್ ನೆಕ್ಸ್ಟ್ ಅವತ್ತು ಸಾಯಂಕಾಲ ಹೊರಡೋಣ ಅಂತ ಪ್ಲ್ಯಾನ್ ಹಾಕಿದ್ವಿ, ಲೈಕ್ ಬೆಂಗಳೂರಿಗೆ ರಿಟರ್ನ್ ಬರೋಣ ಅಂತ. ಆ್ಯಂಡ್ ದೆನ್ ಹರ್ಷಿತ್ ಕೂಡ ಇದ್ದ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಅವನು ಹೋಗಿ ಇದು ಸಪೋಟೋಸ್ ಎಲ್ಲ ಕೇಳ್ತಾ ಇದ್ದ. ಆ್ಯಂಡ್ ನಾನು ರೆಡಿ ಆಗಿದ್ದೆ. ಅವತ್ತು ಬೆಳಗ್ಗೆ ಕೂಡ ಒಂದ್ಸಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಮತ್ತು ಇನ್ನೇನು ಹೊರಡಬೇಕಲ್ವ, ಅದಕ್ಕೆ ಪೂಜೆ ಮಾಡಿಸ್ಕೊಂಬರೋಣ. ಮತ್ತು ಇನ್ನು ಯಾವಾಗ ಬರ್ತೀನೋ ಅಂತ ಗೊತ್ತಿಲ್ಲ, ಯಾಕೆಂದರೆ ಕಾಲೇಜಸ್ ಎಲ್ಲ ನಡೀತಾ ಇರುತ್ತೆ, ಅದಕ್ಕೋಸ್ಕರನೇ. ಆ್ಯಂಡ್ ಇಲ್ಲಿ ಹರ್ಷಿತ್ನ ಹುಡ್ಕೋಣ ಅಂತ ಹೋದೆ. ಅವ್ನು ನೋಡಿದ್ರೆ ಇಲ್ಲಿ ಸಪೋಟ ಮರದಲ್ಲಿ ಸಪೋಟನ ಪೈಪ್ಗೆ ಹಾಕಿ ಬಿಡ್ತಾ ಇದ್ದ. ಲೈಕ್ ಡೈರೆಕ್ಟಾಗಿ ಬಿಟ್ಟರೆ ಹಾಳಾಗುತ್ತೆ ಅಂತ ಅವ್ನು ಪೈಪಲ್ಲಿ ಬಿಡ್ತಾ ಇದ್ದ ಒಂದೊಂದನ್ನೇ. ಆ್ಯಂಡ್ ಇಲ್ಲಿ ನೋಡ್ಬೋದು ಅವತ್ತು ಬೆಳಗ್ಗೆ ಹಿಂಗೆ ನಡೀತಾ ಇತ್ತು.
ಇದು ದೇವಸ್ಥಾನದ ಪಕ್ಕದಲ್ಲೇ ಅಲ್ಲಿ ಹೋಮ ನಡೆಸ್ತಾ ಇದ್ದರು ದೇವಸ್ಥಾನಕ್ಕೆ. ಆ್ಯಂಡ್ ಅದ್ರ ಸುತ್ತ ಇಟ್ಟಿರುವಂಥ ದೇವ್ರುಗಳ್ನೆಲ್ಲ ಮತ್ತೆ ಒಂದ್ಸಲ ಬೆಳಗ್ಗೆ ಕ್ಯಾಪ್ಚರ್ ಮಾಡ್ಕೊಂಡೆ, ಯಾಕೆಂದರೆ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೊರಟೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಮ್ಮಮ್ಮನೂ ಸಪೋರ್ಟ್ ಮಾಡಿದ್ರು, ಲೈಕ್ ಹೋಗು ಕ್ಯಾಪ್ಚರ್ ಮಾಡ್ಕೊಂಬಾ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ. ಸೊ ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಅಂತ ಬಂದೆ. ಎಲ್ಲ ದೇವ್ರುಗಳ್ನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ್ಯಂಡ್ ಆವತ್ತೇ ಸಾಯಂಕಾಲ ಹೊರಡಬೇಕಾಗಿದ್ದರಿಂದ ನಾವು ಕೂಡ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ಬೇಗ ರೆಡಿ ಆಗೋಣ ಅಂತ ಮತ್ತೆ ಬಂದ್ವಿ. ಆ್ಯಂಡ್ ನಾನು ಇಲ್ಲಿ ನಮ್ಮ ಚಿಕ್ಕಮ್ಮ ಅವ್ರ ಮನೆಯದು ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಊರಿಗೆ ಹೋದರೆ ಅಥವಾ ನಮ್ಮ ಚಿಕ್ಕಮ್ಮ ಅವ್ರ ಮನೇಲಿದ್ದರೆ ನಾನು ಫುಲ್ ಕ್ಲಿಪ್ಪಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಮ್ಮ ಕಸಿನ್ಸ್ನೆಲ್ಲ ಇನ್ನೊಂದು ವೀಡಿಯೋದಲ್ಲಿ ಇಂಟ್ರೊಡಕ್ಷನ್ ಮಾಡಿಕೊಡ್ತೀನಿ, ಯಾಕೆಂದರೆ ಯಾವ ಕಸಿನ್ಸ್ ಕೂಡ ಒಟ್ಟಿಗೆ ಸಿಗೋಲ್ಲ, ತುಂಬ ರೇರ್ ಸಿಗೋದು ಕೂಡ. ಆ್ಯಂಡ್ ನಾವು ಲೈಕ್ ಆ ಮಂತಲ್ಲೇ ನಮ್ಮ ತಾತ ಕೂಡ ತೀರ್ಕೊಂಡ್ರು, ಅದಕ್ಕೋಸ್ಕರನೇ ಏನೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ವೀಡಿಯೋಸ್ ಕೂಡ ಎಲ್ಲಿಗೆ ಸ್ಟಾಪ್ ಮಾಡಿದ್ನೋ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಅದಾದಮೇಲೆ ಕೂಡ ನಾನು ಅಪ್ಲೋಡ್ ಮಾಡಿಲ್ಲ ಜಾಸ್ತಿ ವೀಡಿಯೋಸ್. ಆ್ಯಂಡ್ ನನ್ನ ಕ್ಲಾಸಸ್ ಕೂಡ ಇತ್ತು, ಅದಕ್ಕೋಸ್ಕರನೇ ಏನೂ ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ದಿಸ್ ವುಡ್ ಬಿ ದ ಅಪ್ಕಮಿಂಗ್ ವೀಡಿಯೋ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಎಲ್ಲ ವೀಡಿಯೋಸ್ನೂ ಹಿಂಗೆ ನೋಡಿ, ಹಿಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಆ್ಯಂಡ್ ಇದು ಬಂದು ನಮ್ಮ ಮನೆ ದೇವರಾಗಿದೆ. ಸೊ ಇದನ್ನ ಇಲ್ಲಿ ಕೂರಿಸಿದ್ರು ದೇವ್ರನ್ನ, ಅದಕ್ಕೋಸ್ಕರ ಕ್ಯಾಪ್ಚರ್ ಮಾಡಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ.